ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾರು ಆ ಸಂತ್ರಸ್ತೆ ಜೊತೆಗೂಡಿ ಹೋಗಿದ್ರಲ್ಲ ಅಡ್ವೊಕೇಟ್ ವಕೀಲೆ ಅವ್ರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಹತ್ರ ಮಾತನಾಡೋ ಸಮಯ. ನಾಗಲಕ್ಷ್ಮಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅವ್ರ ಪರಿಚಯ ಮಾಡಿಕೊಡಿ ನಮಗೆ. ಕೂಡ ಒಬ್ಬರು ಪ್ರೆಸ್ ರಿಪೋರ್ಟರ್ ಇದ್ದಾರೆ, ಅರ್ಚನಾ ಅಂತ ಹೇಳಿ. ಓಕೆ, ಅರ್ಚನಾ ಅಂತ. ನೀವು ಕೂಡ ಹಿರಿಯ ಪತ್ರಕರ್ತರು. ಕಲ್ಕಿ 24x7 ಕನ್ನಡ ನ್ಯೂಸ್ ಚಾನಲ್ ಅಂತೇಳಿ. ಓಕೆ 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 ಎನಿವೇ ನೀವು ಕೂಡ ಈ ಪ್ರಕರಣದಲ್ಲಿ ಇರೋರ, ಅಂದ್ರೆ ಓಡಾಡ್ತಾ ಇರೋರ ನ್ಯಾಯ? ಅಂದ್ರೆ ನಾಗಲಕ್ಷ್ಮಿ ಮೇಡಮ್ ನಮ್ಮ ಸ್ನೇಹಿತರು, ಹಾಗಾಗಿ. ಓಕೆ, ಅಂದ್ರೆ ಇದ್ರ ಬಗ್ಗೆ ನೀವು ಮಾತಾಡ್ತೀವಿ. ಓಕೆ ಫೈನ್. ನಾಗಲಕ್ಷ್ಮಿ ಅವರು ಎಕ್ಸಾಕ್ಟ್ಲಿ ಏನಾಗಿರೋದು, ಈಗ ನಾವು ಒಂದಷ್ಟು ವಿಚಾರಗಳನ್ನ ಜನರ ಮುಂದೆ ಇಟ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿ. ಯಾವತ್ತು ನೀವು ಸಂತ್ರಸ್ತೆ ನಿಮ್ಮನ್ನ ಭೇಟಿ ಮಾಡಿದ್ದು, ಯಾವ ಕಾರಣಕ್ಕೆ ಭೇಟಿ ಆದ್ರು, ಅವ್ರಿಗೂ ನಿಮಗೂ ಮೊದಲೇ ಪರಿಚಯ ಆಯ್ತಾ, ಏನ್ ಹೇಳ್ಕೊಂಡು ಬಂದ್ರು ನಿಮ್ಮ ಹತ್ರ ಅಂತ? ಮೇಡಮ್, ಇದು ನಾನೊಬ್ಳು ಅಡ್ವೊಕೇಟ್ ಆಗಿದೆ, ಜೊತೆಗೆ ಕಾನೂನು ಪದವಿ ಒಂದು ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಒಂದು ಟೀಚಿಂಗ್ ಕೂಡ ಮಾಡ್ತಾರೆ ಹೊಳೆನರಸೀಪುರ ಗವರ್ನಮೆಂಟ್ ಲಾ ಕಾಲೇಜ್. ಓಕೆ, ಹಾಗಾಗಿ ನನಗೆ ಪ್ರಾಕ್ಟೀಸ್ ಕೂಡ ನಮ್ಮ ಜೊತೆಗೆ ಇತ್ತು. ನನಗೆ ತುಂಬ ಜನ ಕ್ಲೈಂಟ್ಸ್ಗಳು ಬರ್ತಾ ಇದ್ರು, ಹೋಗ್ತಾ ಇದ್ರು. ಹಾಗೆ ಈ ಗುಣವತಿ ಮತ್ತು ಶ್ರಮಂತು ಗಂಡ ಹೆಂಡತಿ ಏನಿದ್ದಾರೆ, ಅವಾಗ ಅವ್ರ ಕೌಟುಂಬಿಕ ಕಲಹಗಳಾಗ್ತಾ ಇದ್ವು. ನನ್ನ ಹತ್ರ ಬಂದು ಕೆಲವೊಂದು ಪರಿಹಾರಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಹಾಗೆ ಅವರ ನಮ್ಮ ನಡುವೆ ಒಂದು ಬಾಂಧವ್ಯ ಇತ್ತು. ಓಕೆ, ಮೊದಲಿಂದ ಪರಿಚಯ ಇತ್ತು, ಕುಟುಂಬದ. ಹೌದು. ಹೀಗೆ ಒಂದು ದಿವಸ ಡಿಸೆಂಬರ್ ತಿಂಗಳಲ್ಲಿ ಅತ್ತೆ ಸೊಸೆಗೆ ಬಹಳ ವಿಪರೀತವಾದಂಥ ಒಂದು ಕಲಹ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅತ್ತೆ ಸೊಸೆ ಹೊಂದಾಣಿಕೆ ಆಗೋದಿಲ್ಲ, ಮತ್ತೆ ನನ್ನ ಹತ್ರ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ, ಅಲ್ಲಿ ಏನು ವಿಚಾರ ನಡೀತೆ ಅದನ್ನೆಲ್ಲ ಕೇಳಿಕೊಂಡು, ಸೊ ನೀವು ಪದೇ ಪದೇ ಹೀಗೆ ಜಗಳಾಡೋದ್ರಿಂದ, ಪದೇ ನಾನು ಈ ಥರ ಇತ್ಯರ್ಥಪಡಿಸೋದ್ರಿಂದ ಸರಿ ಹೋಗಲ್ಲ, ನೀವು ಬೇರೆ ಡಿವೈಡ್ ಆಗಿಬಿಡ್ರಿ ಅಂತ ಹೇಳಿದಾಗ ಎಲ್ಲ ಒಪ್ಕೊಳ್ತಾರೆ. ಆ ಫ್ಯಾಮಿಲಿ ಪೂರ್ತಿ ಒಪ್ಕೊಳ್ತೆ ಮೇಡಮ್. ಒಪ್ಕೊಂಡಂಥ ಸಂದರ್ಭದಲ್ಲಿ ಅವತ್ತು ನೈಟು ನಾನು ಕಾಲೇಜ್ ಮುಗಿಸ್ಕೊಬಂದು ಕೋರ್ಟ್ಗೆ ಹೋಗಿ ಹೋಗೋಷ್ಟರಲ್ಲಿ 9:30 ಏನೋ ಆಗಿತ್ತು. ನಾನು ಇದ್ರ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡೋಷ್ಟರಲ್ಲಿ ಮೇಡಮ್, ಆ ದಿನ ಏನಾಗುತ್ತೆ ಅಂದರೆ ನನ್ನ ಮಗು ಕೂಡ ನನ್ನ ಜೊತೆ ಇರುತ್ತೆ, 4 ವರ್ಷದ ಮಗು. ಹೌದು, ನನ್ನ ಆಫೀಸಲ್ಲೇ ಇರುತ್ತೆ, ಅದು ಕೂಡ ನನ್ನ ಜೊತೆ ಇರುತ್ತೆ. ಅವ್ರಿಗೂ 2.5 ವರ್ಷದ ಒಂದು ಮಗು ಇರುತ್ತೆ ಮೇಡಮ್. ಆಕ್ಚುಲಿ ಅವತ್ತು ಸಂತ್ರಸ್ತೆಗೆ 2.5 ವರ್ಷದ ಮಗು ಇದೆ, ಮಗು ಇದೆ, ಒಬ್ಬನೇ ಮಗ ಇದ್ದಾನೆ. ಜೊತೆಗೆ ಅವಳ ಹಸ್ಬೆಂಡ್ ಹತ್ರ ನನಗೆ ಗೊತ್ತಿತ್ತು, ಅವನ ಹತ್ರ ದುಡ್ಡು ಇರಲಿಲ್ಲ ಆ ದಿನ, ನಾನು ಗಮನಿಸಿದ ಹಾಗೆ ಮೇಡಮ್. ಸೊ ಯಾಕೆಂದರೆ ಇವರು ಸ್ವಲ್ಪ ನನಗೆ ಆತ್ಮೀಯರು ಹೋಗ್ತಾ ಬರ್ತಾ ಪರಿಚಯ ಇದ್ದ ಕಾರಣ ನಾನೇನು ಮಾಡ್ತೀನಿ, ಆ ಟೈಮ್ನಲ್ಲಿ ಅವ್ನ ಮಗು ಎತ್ಕೊಂಡು ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತೀನಿ, ಈಗ ನೈಟ್ ಹೋಗ್ತೀರಾ, ಊಟಕ್ಕೆಲ್ಲ ಏನು ಮಾಡ್ತೀರಾ, ಉಳಿಯೋದಾದ್ರು ಎಲ್ಲಿ ಮಗು ಕಟ್ಕೊಂಡು, ಸೊ ಇವತ್ತು ಒಂದು ನೈಟ್ ನಮ್ಮನೆ ಉಳಿದಿದ್ದು ಮಾರ್ನಿಂಗ್ ಎಲ್ಲಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಒಂದು ಕರುಣೆಯಿಂದ, ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಆ ಥರ ಹೇಳ್ತೀನಿ. ಹೆಲ್ಪ್ ಮಾಡಿದ್ರೆ ನಿಮಗೆ ಆ ಫ್ಯಾಮಿಲಿ ಪರಿಚಯ ಅಡ್ವೈಸರ್ ಆಗಿ ಆ ಫ್ಯಾಮಿಲಿ ಜೊತೆ ವರ್ಕ್ ಮಾಡ್ತಾ ಇದ್ರಿ. ಹೌದು, ಮಾನವೀಯತೆ ದೃಷ್ಟಿಯಿಂದ ನಾನು ಅದನ್ನು ಮಾಡ್ತೀನಿ. ಸೊ ಮಾಡಿದಂಥ ಸಂದರ್ಭದಲ್ಲಿ ಒಂದು ನೈಟ್ ಆಯಿತು, ನಾನು ಮಾರ್ನಿಂಗ್ ಎದ್ದು ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ನಾನೇ ಅವ್ರನ್ನ ಎಬ್ಬರಿಸ್ತೀನಿ. ಎಬ್ಬರಿಸ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಎಲ್ಲರೂ ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ರಪ್ಪ ಅಂತ ನಾನು ಕೇಳಿದಾಗ ಮೇಡಮ್, ಗುಣವತಿ ಗಂಡ, ಈಗ ಸಂತ್ರಸ್ತಿ ಅಂತ ನಾನು ಏನು ಹೇಳ್ತಿದ್ದೀನಿ, ಅವಳ ಹಸ್ಬೆಂಡ್ ಮತ್ತು ಇಬ್ಬರು ಸಹ ನಮ್ಗೆ ಏನು ಕೇಳ್ಕೊಳ್ತಾರೆ ಅಂದರೆ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ, ಮೇಡಮ್ ನನಗೆ 15 ದಿವಸ ಟೈಮ್ ಕೊಡಿ, ನಾನು ಎಲ್ಲಾದರೂ ಕೆಲಸ ಮಾಡಿ ಬೇರೆ ಮನೆ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ. ಸೊ ಒಂದು ಮಾನವೀಯತೆ ದೃಷ್ಟಿಯಿಂದ ಪರಿಚಯ ಇದ್ದ ಕಾರಣ 15 ದಿವಸಕ್ಕೆ ಏನೂ ಆಗಲ್ಲ, ಕರೆಕ್ಟ್ ಆಗೋದಿಲ್ಲ 15 ದಿವಸಕ್ಕೆ. ಹಾಗಾಗಿ ಸರಿ, ತೊಂದರೆ ಇಲ್ಲ, 15 ದಿವಸ ಇದ್ದು ಹೋಗಿ ಅಂತ ಹೇಳ್ತೀನಿ. ಸೊ ಹಾಗೂ ಹೀಗೂ ಮೇಡಮ್, ಅವರು 1.5 ತಿಂಗಳಾದ್ರೂ ಸಹ ಅವರಿಗೆ ಬೇರೆ ಮನೆ ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನಾನು ಅಲ್ಲಿವರೆಗೂ ಸೈಲೆಂಟ್ ಆಗಿರ್ತೀನಿ. ಅದಾದಮೇಲೆ ಮೇಡಮ್ ನಾನೇ ಒಂದು ಮನೆ ಹುಡುಕಿ ಬೇಕಿದ್ರೆ ಆ ಓನರ್ಗೆ, ಇವತ್ತಿಗೂ ಇರೋದು ನನ್ನ ನಂಬರೇ ಓನರ್ ಹತ್ರ, ನಾನು ನನ್ನ ಹಸ್ಬೆಂಡ್ ಸೇರಿ ಒಂದು ಮನೆ ಹುಡುಕಿ ಇವ್ರನ್ನ ಜನವರಿ 15ನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿವಸ ನಾವು ಬೇರೆ ಮನೆ ಕಳಿಸ್ಕೊಡ್ತೀನಿ. ಬೇರೆ ಮನೆ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಹಾಗೂ ಹೀಗೂ ಮೇಡಮ್ ನಮ್ಮನೆ ಇರೋವರೆಗೂ ಅವ್ರಿಗೆ ಅಹಿತಕರವಾದ ಯಾವುದು ಘಟನೆಗಳು ನಡೆದಿರಲಿಲ್ಲ, ಚೆನ್ನಾಗೇ ಇದ್ರು. ಬಟ್ ಈ ಕಾಂಗ್ರೆಸ್ ಮುಖಂಡ ಯಾಕೆ ನಾಗಲಕ್ಷ್ಮಿ 15 ದಿನ ಅಲ್ಲೇ ಇರಬೇಕಾದಂತ ಪರಿಸ್ಥಿತಿ ಬಂತು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ದಾಡ್ಬೇಕಾಯ್ತಾ? ಯಾಕೆ 15 ದಿನ ನಿಮ್ ಜೊತೆಗಿದ್ರು ಅಂತ? ಆಕ್ಚುಲಿ ಅವನಿಗೆ ಕೆಲಸಕ್ಕೆ ಹೋಗ್ತಿದ್ದ, ದುಡ್ಡು ಸರಿಯಾಗಿ ಸಿಗ್ತಿರ್ಲಿಲ್ಲ, ಬೇರೆ ಜೀವನ ನಡೆಸೋದು ಕಷ್ಟ ಅನ್ನೋ ಕಾರಣಕ್ಕೆ ನಿಮ್ ಜೊತೆಗಿದ್ರು. ಯಾಕಂದ್ರೆ ಚಿಕ್ಕ ಮಗು ಇತ್ತು. ಓಕೆ, ಅದನ್ನ ನೋಡ್ಬಿಟ್ಟು ನೀವು ಮಾನವೀಯತೆ ದೃಷ್ಟಿಯಿಂದ ಇರಿಸ್ಕೊಂಡ್ರಿ. ಮೋಸ್ಟ್ಲಿ ಅವ್ರಿಗೆ ಗಂಡ ಹೆಂಡತಿಗೆ ನಾನು ಕರುಣೆ ತೋರಿಸಿಲ್ಲ ಮೇಡಮ್, ಅದನ್ನು ನಾನು ಎಕ್ಸಾಕ್ಟ್ ಆಗಿ ಹೇಳ್ತೀನಿ, ಮಗು ವಿಚಾರಕ್ಕೆ. ಯಾಕೆ ನನಗೂ ಒಬ್ಬ 4 ವರ್ಷದ ಮಗ ಇದ್ದ, ಆ ಪ್ರಾಬ್ಲಮ್ ನನಗೂ ಅರ್ಥ ಆಗ್ತಿತ್ತು. ಸೊ ಆ ಪರಿಸ್ಥಿತಿ ನಮಗೆ ಬಂದ್ರೆ ಹೇಗಿರುತ್ತೆ, ಆ ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಅವ್ರಿಗೆ ಕೊಡ್ತೀನಿ. ಈ ಮಹದೇವ ಅನ್ನೋ ವ್ಯಕ್ತಿ ಏನಿದ್ದಾನೆ, ನನ್ನ ಕಡೆಯಿಂದಾನೇ ಅವ್ರಿಗೆ ಪರಿಚಯ ಆಗ್ತಾನೆ. ಕಾಂಗ್ರೆಸ್ ಮುಖಂಡ ಮಹದೇವ ಅನ್ನೋ ವ್ಯಕ್ತಿ ಆಕ್ಚುಲಿ ಒಂದು ಅಟ್ರಾಸಿಟಿ ಒಂದು ಪ್ರಕರಣ ಇರುತ್ತೆ ಮೇಡಮ್. ಭಾಗ್ಯಮ್ಮ ಅನ್ನೋ ವ್ಯಕ್ತಿನ ನನ್ನ ಹತ್ರ ಕರ್ಕೊಂಡು ಬಂದಿರ್ತಾರೆ ಅವರು. ಸೊ ಅದು ಹಳ್ಳಿ ಮೈಸೂರು ಸ್ಟೇಷನ್ ಅಲ್ಲಿ ಮೇಡಮ್ ಅಕ್ಟೋಬರ್ 29ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರು, ಅಟ್ರಾಸಿಟಿ FIR ಆಗಿರಲ್ಲ ಮೇಡಮ್ ಇಲ್ಲಿ. ಮಹದೇವ್ ಅನ್ನೋ ವ್ಯಕ್ತಿ ಒಬ್ಬ ಭಾಗ್ಯಮ್ಮನವ್ರನ್ನ ಕರ್ಕೊಂಡು ಬಂದಿರ್ತಾರೆ. ಅಕ್ಟೋಬರ್ 29ನೇ ತಾರೀಕಲ್ಲಿ ಕೊಟ್ಟಂತ ಒಂದು ಪ್ರಕರಣ, ಒಂದು ಕಂಪ್ಲೇಂಟು ಹಳ್ಳಿ ಮೈಸೂರು ಸ್ಟೇಷನ್ ಅಲ್ಲಿ ಸುಮಾರು ನನ್ನ ಹತ್ರ ಬಂದಾಗ ಅವರು ಡಿಸೆಂಬರ್ ತಿಂಗಳಾಗಿರುತ್ತೆ, ಅಲ್ಲಿವರೆಗೂ ಅದು FIR ಆಗಿರಲ್ಲ. ಬಟ್ ಅಲ್ಲಿರುವಂತಹ ನವ್ಯ ಅಂತ ಏನಿದ್ದಾರೆ, PSI ನವ್ಯ ಇದ್ದಾರೆ, ನಾನು ಅವರಿಗೆ ಕರೆ ಮಾಡಿ ಯಾಕೆ ಮೇಡಮ್ ಅದನ್ನ ಮಾಡಲ್ಲ ಅಂತಂದಾಗ ಅವ್ರು ನನಗೊಂದು ಪ್ರಶ್ನೆ ಕೇಳ್ತಾರೆ, ನಿಮಗೆ ಏನಿದ್ರಲ್ಲಿ ಇಷ್ಟೊಂದು ಇಂಟ್ರೆಸ್ಟು, ನೀವ್ ಯಾಕೆ ಇದನ್ನ ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ.
ನಾನು ಹೇಳ್ತಿದ್ದೀನಿ ಅವ್ರು ನನ್ನ ಹತ್ರ ನ್ಯಾಯಕ್ಕೋಸ್ಕರ ಬಂದಿದ್ದಾರೆ ಮೇಡಮ್. ನಾನು ಅದಕ್ಕೋಸ್ಕರ ನಾನು ಅಡ್ವೊಕೇಟ್ ಆಗಿ ಏನು ಕೊಡಬೇಕು, ನನ್ನ ಕೆಲಸನೇ ಅದು ಅಂತ ಹೇಳ್ಬೇಕು. ನನ್ನ ವೃತ್ತಿನೇ ಏನಿದೆ ಅದು ನಾನು ಮಾಡ್ತಾ ಇದ್ದೀನಿ. ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಎಂಡರ್ಸ್ಮೆಂಟ್ ಕೊಡ್ರಿ, DCRE ಸ್ಟೇಷನ್ ಅದಕ್ಕೋಸ್ಕರ ಇರುತ್ತೆ, ನಾನು ಅಲ್ಲಿ ಹೋಗಿ ಕೊಡಿಸ್ತೀನಿ ಅಂತ ನಾನು ಅವ್ರ ಹತ್ರ ಮಾತನಾಡ್ತೀನಿ ಮೇಡಮ್. ಸೊ ನಾನು ಫೋನ್ ಮಾಡಿದ 10 ನಿಮಿಷಕ್ಕೆ ಭಾಗ್ಯಮ್ಮ ಕಾಲ್ ಮಾಡಿ ಕರೆಸ್ಕೊಳ್ತಾರೆ, FIR ಆಗುತ್ತೆ ಮೇಡಮ್ ಅದು. ಎಸ್ ಮೇಡಮ್, ಓಕೆ. FIR ಅದನ್ನ ಮಾಡಿಸ್ತೀನಿ ನಾನು ಮಾಡ್ತೀನಿ ಅನ್ನೋದಕ್ಕಿಂತನೂ ಸೊ ಅವ್ರು ಮಾಡ್ತಾರೆ ಅವರು. ಸೊ ಅದಾದ ನಂತರವಾಗಿ ಭಾಗ್ಯಮ್ಮ ಏನು ಮಾಡ್ತಾರೆ, ಸ್ವಲ್ಪ ಆ ಅಮ್ಮನಿಗೂ ಸಹ ಫ್ಯಾಮಿಲಿ, ತನ್ನ ಗಂಡ ಆಗಲಿ ಮಕ್ಕಳಾಗಲಿ ಯಾರೂ ಇರೋದಿಲ್ಲ. ಆ ಅಮ್ಮ ಏನು ಮಾಡುತ್ತೆ, ನಮ್ಮ ಮನೆಯಲ್ಲೇ ಇರ್ಲಿಕ್ಕೆ ಶುರು ಮಾಡುತ್ತೆ. ಬಟ್ ಆದರೆ ನಂದು ಒಂದು ಮಾನವೀಯತೆಯಲ್ಲಿ ಏನಿತ್ತು ಅಂತಂದರೆ, ಒಬ್ಬ ತಾಯಿ ಸ್ಥಾನದಲ್ಲಿ ಇದ್ದಾಳೆ ಆಕೆ ಅಂತ ನಾನು ಸುಮ್ಮನಾಗ್ತೀನಿ. ಈ ಕರುಣೆ ಅನ್ನೋದೇ ನನ್ನನ್ನು ಇವತ್ತು ಸುಟ್ಕೊಂಡು ಬಂದಿದ್ದು. ಭಾಗ್ಯಮ್ಮ ಯಾರು? ಭಾಗ್ಯಮ್ಮ ಅದೇ ಮಹಾದೇವ ಅನ್ನೋ ವ್ಯಕ್ತಿ ಇದೆಯಲ್ಲ, ಅವನಿಗೆ ಪರಿಚಯ ಇರೋ ವ್ಯಕ್ತಿ ಅವರು. ಓಕೆ. ನಮ್ಮನೆಗೆ ಅಟ್ರಾಸಿಟಿ FIR. ಓಕೆ, ಫೈನ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾದೇವ ಕೂಡ ನಿಮ್ಮ ಕಾಂಟ್ಯಾಕ್ಟ್ ಬರ್ತಾರೆ. ಮಹಾದೇವ ಅವರಿಂದ ಸಂತ್ರಸ್ತೆ ಕೂಡ ಪರಿಚಯ ಆಗ್ತಾರೆ ನಿಮ್ಮ ಮನೆಯ ಮೂಲಕ. ಆಕ್ಚುಲಿ ನನ್ನ ಮನೆಯಲ್ಲಿ ಇರ್ತಾಳದ ಅವಳು, ಪರಿಚಯ ಆಗ ಪರಿಚಯ ಆಗ್ತಾರೆ, ಮನೆಗೆ ಬರ್ತಾರೆ, ಹೋಗ್ತಾರೆ, ಅವಾಗ ಮಾತಾಡಿಸ್ತಾರೆ. ಓಕೆ, ಫೈನ್ ಮೇಡಮ್. ಹಾಗಾಗಿ ನನಗೆ ಪರಿಚಯ ಆಗಿರ್ತಾರೆ. ಬಟ್ ನನಗೆ ಇವರ ನಡುವೆ ಏನಾಗ್ತಿದೆ ಅನ್ನೋದು ತಿಳ್ಕೊಳ್ಳೋ ನನಗೆ ಟೈಮ್ ಇರಲಿಲ್ಲ, ನಾನು ಬಿಸಿ. ಸೊ ಇವ್ರ ನಡುವೆ ಏನಾಗ್ತಿದೆ, ಭಾಗ್ಯಮ್ಮನು ಮಹಾದೇವನು ಏನ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನೀವು ಇಲ್ದೇ ಇರೋ ಮನೆಗೆ ಬಂದು ಹೋಗ್ತಾ ಇದ್ರು ಮಹಾದೇವ್ ಅವರು? ಆಕ್ಚುಲಿ ಗುಣಾವತಿ ಮತ್ತೆ ಭಾಗ್ಯಮ್ಮ ಮನೇಲೇ ಇರ್ತಿದ್ರು. ಆ ನಡುವೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾರೋ ಇಲ್ಲ ಆ ವ್ಯಕ್ತಿ ನಂಗೆ ಮನೆಗೆ ಬಂದು ಹೋಗಿದ್ದೇನೋ ಗೊತ್ತಿಲ್ಲ ಮೇಡಮ್. ನಾನು ಹೊರಗಡೆ ಹೋಗ್ತಿದ್ದೆ, ನನ್ನ ಕೆಲಸ ಇರ್ತಿತ್ತು, ನಾನು ನನ್ನ ಹಸ್ಬೆಂಡ್ ಹೊರಗಡೆ ಇರ್ತಿದ್ವಿ. ಸೊ ಒಂದು ನಂಬಿಕೆ ಮೇಲೆ ನಾನು ಬಿಟ್ಟು ಹೋಗ್ತಾ ಇದ್ದೆ. ಬಟ್ ಇದನ್ನ ಈ ರೀತಿ ಅವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನಮಗೆ ನಂಬಿಕೆ ಇದ್ದಿದ್ದು, ಅವಕ್ಕೇನೋ ಮದುವೆ ಆಗಿದ್ದಾಳೆ, ಇವರು ಒಂದು ತಾಯಿ ಸ್ಥಾನದಲ್ಲಿ 60 ವರ್ಷ ಅಮ್ಮನಿಗೆ ರಿಟೈರ್ಡ್ ಆಗಿದೆ ಅಂಗನವಾಡಿ ಟೀಚರ್ ಆಗಿ. ಸೊ ಇಂಥ ಕೆಲಸಗಳೆಲ್ಲ ಯಾಕೆ ಮಾಡ್ತಾರೆ ಅನ್ನೋದು ನನ್ನ ಥಾಟ್ ಇತ್ತು. ಬಟ್ ಇನ್ನೊಂದು ಅಂತಂದ್ರೆ, ಒಂದು ಗುಡ್ ಕ್ಯಾರೆಕ್ಟರ್ ಇರೋ ಪರ್ಸನ್ಸ್ ಅಂತ ನಾನು ತಿಳಿದಿದ್ದೆ. ಇಬ್ರು ಕೂಡ ಒಳ್ಳೆಯವರೇ ಅನ್ನೋ ರೀತಿಯಲ್ಲಿ ನ್ಯಾಯ ಕೊಡಿಸೋದಕ್ಕೆ ಇವ್ರದೊಂದು ಬೇರೆ ಪ್ರತ್ಯೇಕ ಪ್ರಕರಣ, ಇವ್ರದೊಂದು ಬೇರೆ ಪ್ರತ್ಯೇಕ ಪ್ರಕರಣ ಪರಿಚಯ ಆಗ್ತದೆ ನನಗೆ. ಯಾಕೆ ಆಫೀಸ್ನಲ್ಲಿ ನಾನು ಕೆಲಸ ಮಾಡ್ತಿರಲ್ಲ ಸ್ವಲ್ಪ ದಿವಸ ಅಂದ್ರೆ, ನಂಗೆ ತುಂಬಾನೇ BP ಜಾಸ್ತಿ ಆಗಿ ಹುಷಾರಿರಲ್ಲ. ಆಫೀಸು ಇದೆಯಾ ನಿಮ್ದು? ಲೀಗಲ್ ಆಫೀಸ್ ಇದೆ. ನನ್ಗೆ ಹುಷಾರಿಲ್ಲದ ಕಾರಣ ನಾನು ಸ್ವಲ್ಪ ಮನೆಗೆ ಕ್ಲೈಂಟ್ಸ್ಗಳನ್ನ ಕರ್ಸ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಈ ನಡುವೆ ಇದೆಲ್ಲ ನಡೆದು ಹೋಗಿರೋದು ಇದು. ಆದ್ರೆ ನನಗೆ ಗೊತ್ತಿರಲ್ಲ. ಈ ಜನವರಿ 15ನೇ ತಾರೀಕು ಏನು ಇವ್ರಿಗೆ ಬೇರೆ ಮನೆ ಮಾಡಿ ಕಳಿಸ್ತೀನಿ, ಅಲ್ಲಿವರೆಗೂ ಮೇಡಮ್ ಫೆಬ್ರವರಿ 13ನೇ ತಾರೀಕು ಇವ್ರ ನಡುವೆ ಯಾವುದೇ ಅಹಿತಕರ ಘಟನೆಗಳಾಗಿರೋದಿಲ್ಲ, ಚೆನ್ನಾಗೇ ಇರ್ತಾರೆ. ಆದರೆ ನನಗೆ ಶಮಂತು 13/2/2026 ನನಗೆ ಒಂದು ಸುಮಾರು ಒಂದು 2:30-3 ಗಂಟೆ ನನಗೊಂದು ಕರೆ ಬರುತ್ತೆ. ಓಕೆ. ಶಮಂತ್ ಮೀನ್ಸ್ ಸಂತ್ರಸ್ತೆಯ ಗಂಡ. ಹೌದು ಮೇಡಮ್, ಶಮಂತ್ ಸಂತ್ರಸ್ತೆಯ ಗಂಡ ಫೆಬ್ರವರಿ 13ನೇ ತಾರೀಕು ನಾಗಲಕ್ಷ್ಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಫೋನ್ ಬರುತ್ತೆ. ಖಂಡಿತ ಮೇಡಮ್. ಯಾವ ಕಾರಣಕ್ಕೆ ಫೋನ್ ಬಂತು ಆ ದಿನ, ಅದು ಪ್ರಶ್ನೆ. ಸೊ ವಾಪಸ್ ಬರ್ತೀನಿ ನಾಗಲಕ್ಷ್ಮಿ ಅವರೇ. ನೋಡಿ, ಎರಡು ಬೇರೆ ಬೇರೆ ಪ್ರತ್ಯೇಕ ಪ್ರಕರಣ. ಈಗ ಸಂತ್ರಸ್ತೆ ಅಂತ ಏನ್ ಮಾತಾಡ್ತಾ ಇದೀವಿ, ಜೊತೆಗೆ ಮಹಾದೇವ ಅನ್ನುವಂತಹ ಆರೋಪಿ, ಅಂದ್ರೆ ಸಂತ್ರಸ್ತೆನೇ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ, ಅವ್ರ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಯಾರವರು ಅನ್ನುವಂತಹ ಪ್ರಶ್ನೆಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ. ಸಂತ್ರಸ್ತೆ ಕೂಡ ವಕೀಲೆ ನಾಗಲಕ್ಷ್ಮಿ ಅವರಿಗೆ ಬೇಕಾದವರು, ಅವರ ಕೌಟುಂಬಿಕ ಕಲಹಗಳನ್ನ ಪರಿಹರಿಸ್ತಾ ಇದ್ರು, ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಹಾದೇವ್ ಕೂಡ ಇನ್ಯಾವುದೋ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಇವರಿಗೆ ಪರಿಚಯ ಆಗುತ್ತೆ. ಸಂತ್ರಸ್ತೆ ಮತ್ತು ಮಹಾದೇವ್ ಇವರ ಮೂಲಕ ಪರಿಚಯ ಆಗ್ತಾರೆ. ಇವರಿಬ್ಬರ ಪರಿಚಯ ಇನ್ಯಾವ ಹಂತಕ್ಕೆ ಹೋಯ್ತು,